ತಗೋಪ್ಪ. ನಾನು ಕೊಡ್ತಿದ್ನಲ್ಲ ಪರಿ. ಅಯ್ಯೋ ಇಟ್ಕೊಳ್ರಿ, ಅಲ್ಲಿ ದಕ್ಷಿಣೆಗೆ ಹಾಕಕ್ಕೆ ಬೇಕಾಗುತ್ತೆ ಒಳಗೆ. ಏನಮ್ಮ ಈ ಹರಿದೋಗಿರೋ ನೋಟ್ ಕೊಡ್ತಿದ್ದಿಲ್ಲ, ಇದು ನಡೆಯಲ್ಲಮ್ಮ, ಬೇರೆ ನೋಟ್ ಕೊಡಿ. ಸ್ವಲ್ಪ ತಾನೇ ಹರಿದಿದೆ, ಅಡ್ಜಸ್ಟ್ ಮಾಡ್ಕೊಪ್ಪ. ನಾನು ಅಡ್ಜಸ್ಟ್ ಮಾಡ್ಕೊತೀನಮ್ಮ, ಆದರೆ ಬೇರೆ ಪ್ಯಾಸೆಂಜರ್ಸ್ ನನ್ನ ಹತ್ರ ಅಡ್ಜಸ್ಟ್ ಮಾಡ್ಕೋಬೇಕಲ್ಲ. ಇದು ನಡೆಯಲ್ಲ ಅಂದರೆ ನಡೆಯಲ್ಲ, ಬೇರೆ ನೋಟ್ ಕೊಡಿ ಅಷ್ಟೇ. ಯಾಕ್ರಿ ನಡೆಯಲ್ಲ? ಬೇಕಿದ್ರೆ ಓಡುತ್ತೆ. ಏನ್ ನಾವೆಲ್ಲ ಕಿವಿ ಮೇಲೆ ರೋಸ್ ಗಾರ್ಡನ್ ಮೇಂಟೈನ್ ಮಾಡ್ತಿದೀವಿ ಅಂತನಾ? ನೋಡಿ, 2 ಗೀಟ್ ಸರಿಯಾಗೇ ಇದೆ. ಗಾಂಧಿ ತಾತನ ಮುಖ ಕೂಡ ಕ್ಲಿಯರ್ ಆಗೇ ಇದೆ. 100 ಅಂತ ಎಲ್ಲೆಲ್ಲಿ ಬರ್ತಿದ್ಯೋ ಕರೆಕ್ಟ್ ಆಗಿ ಕಾಣಿಸಿದೆ. ಕಲರ್ ಕೂಡ ಫೇಡ್ ಆಗಿಲ್ಲ. ಏನೋ ಸೆಂಟ್ರಲ್ ಲೈಟ್ ಆಗಿ ಹರಿದಿದೆ ಅಷ್ಟೇ, ಅದಕ್ಕೆ ನಡೆಯಲ್ಲ ಅನ್ಬಿಡದ? ಇಮಿಡಿಯೇಟ್ ಬೇರೆ ನೋಟ್ ಪ್ರಿಂಟ್ ಮಾಡಕ್ಕೆ ನಾವೇನ್ ಬ್ಯಾಂಕ್ನವರಾ? ಬೆಳಗ್ಗೆ ಅದು ಯಾರ ಮುಖ ನೋಡಿದ್ನೋ, ಒಳ್ಳೆ ಕ್ವಾಟ್ಲ ಗಿರಾಕಿಗಳು ಸಿಕ್ಬಿಟ್ರು. ನಾನು ದೇವ್ರ ಫೋಟೋ ನೋಡ್ಕೊಂಡೇ ಇದ್ದಿದ್ದೀನಿ, ಬದುಕೊಂಡ್ರಿ. ಇಲ್ಲ ಅಂದಿದ್ರೆ ಸುತ್ತ ಮಾಡಕ್ ಕೆಲಸ ಇಲ್ದಿರೋರ್ನೆಲ್ಲ ಸೇರಿಸಿ ಇಲ್ಲೇ ಧರಣಿ ಶುರು ಮಾಡ್ಬಿಡ್ತಿದ್ದೆ. ಸುಮ್ನೆ ಕಿರಿಕ್ ಮಾಡ್ದೆ ತಗೊಳ್ಳಿ. ಸುಮ್ಮನೆ ತಲೆ ತಿನ್ಬೇಡಿ, ಬೇರೆ ನೋಟ್ ಕೊಡಿ ಅಮ್ಮ. ತಗೋ. 2,000 ರೂಪಾಯಿಗೆಲ್ಲ ಚೇಂಜ್ ಇಲ್ಲ ಮೇಡಮ್. ಚೇಂಜ್ ಯಾರು ಕೇಳಿದ್ರು? ನೀನೇ ಇಟ್ಕೊ. ನಾವು ಚಿಲ್ಲರೆ ಜನ ಅಲ್ಲ. ಅವ್ರು ದುಡ್ಡಿಲ್ಲ ಅಂತ ಹೇಳ್ತಿದ್ರು, ಫೋರ್ಸ್ ಮಾಡ್ತಿದ್ಯಲ್ಲಪ್ಪ. ನಾನು ಕೊಡ್ತಿದ್ದೀನಿ ತಗೋ. ಎಲ್ರಿಂದನೂ ಕೊಡೋಕ್ಕಾಗಲ್ಲ. ಕಾಲು ಉದ್ದ ಇದ್ದು ಚಾಪೆ ಚಿಕ್ಕದಾಗಿದ್ರೆ ಸಮಸ್ಯೆ ಆಗೇ ಆಗತ್ತೆ. ದೇವಸ್ಥಾನಕ್ಕೆ ಬರೋರೆಲ್ಲ ಕಂತೆ ದುಡ್ಡಿಟ್ಕೊಂಡು ಬರೋಕ್ಕಾಗಲ್ಲ. ಜೇಬು ಚಿಕ್ಕದಾಗಿರತ್ತಲ್ಲ, ಅಷ್ಟೊಂದು ದುಡ್ಡು ಹಿಡ್ಸಲ್ಲ. ಎಲ್ಲಿಂದ ಬಂದ್ರಿ ಮೇಡಮ್? ದೇವ್ರು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ, ನಿಮ್ಮಂಥವ್ರು ಬೇಕು. ಅಲ್ಲ, 100 ರೂಪಾಯಿಗೆ ಅಷ್ಟೊಂದು ದುಡ್ಡು ಯಾಕೆ ಕೊಟ್ರಿ? ನಾನು ಕೊಡ್ತಾ ಇದ್ನಲ್ಲ. ಪರವಾಗಿಲ್ಲ ಬಿಡಿ, ಆ ಒಂದು ನೋಟು ಯಾವ ವ್ಯತ್ಯಾಸನೂ ಮಾಡಲ್ಲ. ದುಡ್ಡಿನ ಮುಖ ನೋಡಿಕೊಂಡು ಬೀದಿಲಿ ನಿಂತ್ಕೊಂಡು ಮರ್ಯಾದೆ ಕಳ್ಕೊಳಕ್ಕಾಗತ್ತಾ? ಆಟೋದವನೇ ಹೋಗಾಯ್ತು, ಇನ್ನದ್ರ ಬಗ್ಗೆ ಚರ್ಚೆ ಯಾಕೆ? ಎಂಥ ಕೋಇನ್ಸಿಡೆನ್ಸ್ ನೋಡಿ, ಹಬ್ಬದ ದಿನ ಇಬ್ಬರು ಮನೆಯವರು ದೇವಸ್ಥಾನದಲ್ಲೇ ಸಿಗೋ ಹಾಗಾಯಿತು. ಶುಭ ಲಕ್ಷಣ ಅನ್ನಿಸ್ತಿದೆ, ಸಿಕ್ಕಿದ್ದು ಒಳ್ಳೇದೇ ಆಯಿತು. ಎಲ್ಲರೂ ಇಲ್ಲೇ ಇದ್ದೀವಿ. ಮಕ್ಕಳ ನಿಶ್ಚಿತಾರ್ಥದ ಬಗ್ಗೆ ಒಳಗಡೆ ಹೋಗೋಣವಾ? ವಸಿಷ್ಠ ಕುಟುಂಬದವ್ರು ಬರ್ತಿದ್ದಾರೆ ಅಂತ ವಿಶೇಷವಾದ ಪೂಜೆ ಇಟ್ಕೊಂಡಿದ್ದಾರೆ. ತಡ ಆಗಬಾರ್ದಲ್ವಾ? ಇಂಟ್ರೊಡಕ್ಷನಲ್ಲೇ ಫೈಟಿಂಗ್ ಸೀನ್ ಬಂದ್ಬಿಡುತ್ತಾ ಅಂತ ಭಯ ಆಗೋಗಿತ್ತು. ಟ್ರೇಲರೇ ಹೆಂಗಿದೆ, ಇನ್ನು ಪಿಕ್ಚರ್ ಹೆಂಗಿರುತ್ತೋ. ಬಜ್ರಂಗಿ, ಇಂಟರ್ವಲಲ್ಲಿ ಮಾತ್ರ ಎದ್ದೋಗೋ ಥರ ಮಾಡಬೇಡಪ್ಪ. ಸುಹಾಸಿನಿ ಅತ್ತೆ ಮತ್ತೆ ಶ್ರೀಧರ್ ಮಾವ ಒಂದು ಡಿಸಿಷನ್ ತಗೊಂಡಿದ್ದಾರೆ. ವಿಕ್ಕಿ ಮದುವೆಗೆ ಮುಂಚೆ ವೇದಾಂತ್ ಮದುವೆ ಮಾಡ್ಬೇಕನ್ನೋದೇ ಅವರ ಆಸೆ.
ದೊಡ್ಡವನಿಗೆ ಮದುವೆ ಮಾಡದೆ ಚಿಕ್ಕವನಿಗೆ ಮದುವೆ ಮಾಡಿದ್ರೆ ಸಮಾಜ ಏನು ಮಾತಾಡುತ್ತೆ ಅಂತ ಅವ್ರ ಚಿಂತೆ. ಆದರೆ ವೇದಾಂತ್ ಹೇಗೆ ಅಂತ ಎಲ್ಲರಿಗೂ ಗೊತ್ತು. ಅವನ ಮದುವೆ ಟಾಪ್. ನನ್ನ ಮಗನ ಬಗ್ಗೆ ಇನ್ನೊಂದೇ ಒಂದು ಮಾತಾಡಿದ್ರು ನಾನು ಸುಮ್ಮನೆ ಇರಲ್ಲ ಸಾರಿಕಾ. ಅದು ಹಾಗಲ್ಲ ಅತ್ತೆ. ಸಾರಿಕಾ, ನೀನು ಸುಮ್ಮನೆ ಇರು. ಸುಹಾಸಿನಿ ಅವರೇ, ನನ್ನನ್ನು ಕ್ಷಮಿಸಿ. ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ ನೀವು ತಪ್ಪು ತಿಳ್ಕೊಬೇಡಿ. ನಿಮ್ಮ ಮಗನ ಬಗ್ಗೆ ನನಗೆಲ್ಲ ಗೊತ್ತಿರೋದ್ರಿಂದ ಹೀಗೆ ಮಾತಾಡ್ತಾ ಇದ್ದೀನಿ. ಅವನು ನಿಜವಾಗ್ಲೂ ಮದುವೆಗೆ ಒಪ್ತಾನ? ಅದು ಅವನಿಗೆ ಬಿಟ್ಟಿದ್ದ. ಈ ಟೈಮ್ನಲ್ಲಿ ನಾವು ಹಾಗೆ ಅಂದ್ಕೊಳ್ಳೋದಕ್ಕಾಗೋದಿಲ್ಲ ಅಲ್ವಾ? ಅವನೇನಾದರೂ ಮದುವೆಗೆ ಒಪ್ಪದೇ ಇದ್ದರೆ ಆಗ ವಿಕ್ರಾಂತ್ ಮತ್ತು ಆರತಿ ಮದುವೆ ಆಗದೆ ಇದ್ರೂ ಚಿಂತೆ ಇಲ್ಲ. ಆಕ್ಚುಲಿ ಅಕ್ಕನ ನೆಕ್ಸ್ಟ್ ಕ್ಯೂನಲ್ಲಿರೋಳು ನಾನೇ ಅಲ್ವಾ? ಏನ್ ತಮಾಷೆನಾ? ಅಮ್ಮ ತಾಯಿ, ನನಗೆ ಅಂತ ಹುಟ್ಟಿರೋ ಅದ್ಭುತವಾದ ಗಂಡಿ ಪ್ರಾಣಿನ ತೋರಿಸು ಅಂತ ಆಗ್ಲೇ 2 ಸಲ ನಿನ್ನ ಕಸಿನ್ ಇರೋತ್ತಲ್ಲ ಕೇಳ್ಕೊಂಡಿದ್ದೆ. ಯಾಕೋ ನಮ್ಮ ಟೈಮ್ ಚೆನ್ನಾಗಿರ್ಲಿಲ್ಲ ಅನ್ಸುತ್ತೆ. ಅನ್ಯಾಯವಾಗಿ 2 ಸಲ ಪಕ್ಕ ಪ್ರಾಣಿ ತರೋ ಇರೋ ಶುಂಠಿ ಶಂಕರ ಎದುರುಗಡೆ ಬಂದ್ಬಿಟ್ಟಿದ್ದ. ನಮ್ ಕತೆ ಏನ್ ಕೇಳ್ತೀಯ? ಆ ಮುಖ ನೋಡಕ್ಕಾಗತ್ತಾ? ಶಾಕ್ಗೆ ಎದೆ ಹಿಡ್ಕೊಂಡು ಬೀಳೋದೊಂದೇ ಬಾಕಿ. ಹೇಗೋ ಸುಧಾರಿಸ್ಕೊಂಡೆ. ಹೇಳಿ ಕೇಳಿ ಪಾಪ ಜೀವನೊಂದು. ಸೊ ಈ ಸಲನಾದ್ರೂ ನನ್ನ ಮದ್ವೆ ಆಗೋ ಪಾಪ ಚಿಕ್ಕಾಡ್ ಪಾಪನ ಆದಷ್ಟು ಬೇಗ ಕಾಣೋ ಹಾಗೆ ಮಾಡಪ್ಪ. ಉಲ್ಟ ತಿರ್ಕೊಂಡು ಕಣ್ ಮುಚ್ಕೊಳ್ಳ. ಬೇಡ ಬೇಡ, ಈ ಕಡೆ ತಿರ್ಕೊಂಡು ಕಣ್ ಮುಚ್ಕೋತೀನಿ. ಬನ್ನಿ ಅಲ್ಲ, ಬನ್ನಿ ಅಲ್ಲ. ಏನು ಮಾಡ್ತಿದ್ದೀರಲ್ಲ?
ಹಾವು ಸೇರ್ಕೊಂಡ್ಬಿಟ್ಟಿದೆ, ಅಲ್ಲಿ ನೀರು ತರಕ್ ಹೋಗಿದ್ದಾರೆ. ನೀರ್ನ ಅಲ್ಲಿ ಎರ್ಚಿದ್ರೆ ಹಾವು ಆಚೆಗೆ ಬರುತ್ತೆ, ಆಗ ಹೊಡಿಬೇಕು. ಏನು ತಲೆ ಕೆಟ್ಟಿದ್ಯಾ ನಿಮಗೆ? ಈಗ ತಾನೇ ಸ್ವಲ್ಪ ಹೊತ್ತಿನ ಹಿಂದೆ ದೇವ್ರಿಗೆ ಹಾಲು ಹೆರೆದು ಭಕ್ತಿಯಿಂದ ಪೂಜೆ ಮಾಡಿದ್ರಿ. ಈಗ ಅದೇ ನಿಜವಾಗ್ಲೂ ಬಂದರೆ ಹೊಡೆದು ಸಾಯಿಸೋದಕ್ಕೆ ಹೊರಟಿದ್ದೀರಲ್ಲ, ಸರಿನಾ ಇದು? ದೊಡ್ಡದಾಗಿ ಭಾಷಣ ಮಾಡಬೇಡಿ. ಹಾವು ಎಷ್ಟು ಡೇಂಜರ್ ಅಂತ ಗೊತ್ತಿಲ್ವಾ? ವಿಷದ ಹಾವದು, ದೇವ್ರ ಹಾವಲ್ಲ. ಹಾಗೆ ಬಿಟ್ರೆ ಯಾರಿಗಾರು ಕಚ್ಚಿ ಸಾಯಿಸ್ಬಿಡುತ್ತೆ. ಅದಕ್ಕೂ ಮುಂಚೆ ನಾವೇ ಅದನ್ನು ಹೊಡೆದು ಸಾಯಿಸ್ಬೇಕು. ಹಾವಿಗೆ ನಾವು ತೊಂದರೆ ಮಾಡಿದ್ರೆ ಮಾತ್ರ ಕಚ್ಚುತ್ತೆ, ಇಲ್ಲ ಅಂದ್ರೆ ಅದೇನು ಮಾಡಲ್ಲ. ಕರೆಕ್ಟ್. ಒಂದು ಹುಡುಗಿಗೆ ಅರ್ಥ ಆಗೋ ವಿಚಾರ ನಿಮ್ಗಳಿಗೆ ಅರ್ಥ ಆಗ್ತಿಲ್ವಲ್ಲ? ಇವ್ನು ಹೊಗಳದ್ನೋ ಬೈದ್ನೋ? ಇವ್ರ ಮಾತೇನು ಕೇಳೋದು, ಬನ್ನಿ ಹಾವು ಸಾಯಿಸೋಣ. ನಿಂತ್ಕೊಳ್ರಿ, ಹೋಗಿ ನಿಂತ್ಕೊಳ್ರಿ. ನಿಮಗೆಲ್ಲ ಏನು ಆಗ್ತಿದೆ ಅಂತಲೇ ಅರ್ಥ ಆಗ್ತಿಲ್ಲ. ನಿಮಗೆ ಹೇಗೆ ಬೇಕೋ ಹಾಗೆ ನಿಮ್ಮ ನಂಬಿಕೆಗಳನ್ನ ಚೇಂಜ್ ಮಾಡ್ಕೋತೀರಾ ಅಲ್ವಾ? ಎಲ್ಲ ಆಡೋದೊಂದು ಮಾಡೋದೊಂದು. ಜೀವ ಇಲ್ದಿರೋ ಕಲ್ಲಿ ಪೂಜೆ ಮಾಡಿ ಜೀವ ಇರೋ ಹಾವನ್ನ ಸಾಯಿಸ್ಬೇಕು ಅಂತಿದ್ದೀರಲ್ಲ, ನಾಚಿಕೆ ಆಗಲ್ಲ? ಇಲ್ಲಿ ನಾವು ಮಾತ್ರ ಬದುಕಬೇಕು ಅಂತ ಎಲ್ಲೂ ರೂಲ್ಸ್ ಇಲ್ಲ. ಪರಿಸರದಲ್ಲಿರೋ ಎಲ್ಲ ಜೀವಿಗಳಿಗೂ ಬದುಕೋ ಹಕ್ಕಿದೆ. ಸ್ಟೂಪಿಡ್ ಆಗಿ ಬಿಹೇವ್ ಮಾಡಬೇಡಿ. ಸಡನ್ ಆಗಿ ಏನಾಯ್ತು? ಎಲ್ಲರೂ ಯಾಕೆ ಹಾಗೆ ನೋಡ್ತಿದ್ದೀರಾ? ಯಾಕೆ ಯಾರು ಏನು ಹೇಳ್ತಿಲ್ಲ? ನಡೀರಿ, ನಿಮ್ಮ ಕೆಲಸ ನೋಡ್ಕೊಳ್ಳಿ, ನಡೀರಿ. ಬೇಗ ನಿಂತ್ಕೋ. ಏನಾಯ್ತು? ಅಲ್ಲಾಡ್ಬೇಡ, ಅಲ್ಲೇ ನಿಂತ್ಕೋ. Hey! ಏನು? ಕೈ ಸರಿ ಬಾ. ಅಪ್ಪ ಊಟಕ್ಕೆ ಬನ್ನಿಪ್ಪ. ಎಲ್ಲಮ್ಮ ಕಪಿಸೈನ್ಯ ಶಬ್ದನೇ ಇಲ್ಲ. ಅಮ್ಮ ತಲೆನೋವು ಅಂತ ಮಲಗಿದ್ದಾರೆ,
ಅಕ್ಕ ಮೂಡಿಲ್ಲ ಆಮೇಲೆ ಊಟ ಮಾಡ್ತೀನಿ ಅಂತ ಸಪ್ಪಗೆ ಕೂತಿದ್ದಾಳೆ. ಅವಳು ನೋಡಿ ಇವರಿಬ್ಬರು ಹಾಗೆ ಕೂತಿದ್ದಾರೆ. ನೀವು ಊಟಕ್ಕೆ ಬಂದರೆ ಎಲ್ಲರೂ ಊಟಕ್ಕೆ ಬರ್ಬೋದೇನೋ ಅಂತ ಕರೆಯೋದಕ್ಕೆ ಬಂದೆ. ಅಮ್ಮು ಬಾಮ್ಮ ಇಲ್ಲಿ. ನಿನಗೂ ನಿಮ್ಮ ಅಪ್ಪನ ಮಾತು ಕಠೋರವಾಗಿತ್ತು ಅಂತ ಅನ್ನಿಸ್ತೇನಮ್ಮ? ಅಯ್ಯೋ ಇಲ್ಲಪ್ಪ, ವಿಕ್ಕಿ ಬಾಬನಮ್ಮ ಏನೇನು ಮಾಡಿದ್ರು ಅಂತ ನಾನು ನೋಡಿದೆ. ನನಗೂ ಬೇಜಾರಾಯ್ತಪ್ಪ. ಆದರೆ ಅಕ್ಕಂಗೆ ಬೇಜಾರಾಗಬಾರ್ದು ಅಂತ ತುಂಬ ಕಂಟ್ರೋಲ್ ಮಾಡಿಕೊಂಡೆ. ಗೌತಮ್ ಒಳ್ಳೆಯವನು ಅಂತ ಸಂಬಂಧ ನೋಡಿ ಒಂದು ತಪ್ಪು ಮಾಡಿದ್ದೀನಿ, ಮತ್ತೆ ಎಡವಬಾರ್ದು ಅನ್ನೋದಷ್ಟೇ ನನ್ನ ಕಾಳಜಿ. ನಾವು ಹೇಳಿದ್ದು ನಡಿಬೇಕು ಅಂದರೆ ಒಂದು ನಮ್ಮ ಹತ್ರ ತುಂಬ ದುಡ್ಡಿರಬೇಕು, ಎಲ್ಲ ಅಧಿಕಾರ ಇರಬೇಕು. ಎರಡೂ ಇಲ್ಲ ಅಂದರೆ ನಮ್ಮ ಮಾತಿಗೆ ಬೆಲೆನೇ ಇರಲ್ಲ. ಜೊತೆಗೆ ನಮಗೊಂದು ಫೇವರ್ ಆಗಬೇಕು ಅಂತಿದ್ರೆ ಇನ್ನೊಬ್ಬರು ಹೇಳೋದನ್ನು ಕೇಳದೆ ಬೇರೆ ಆಪ್ಷನ್ನೇ ಇರಲ್ಲ. ಅದರಲ್ಲೂ ಹೆಣ್ಣಿನ ಕಡೆಯವರು ಅಂದರೆ ಮುಗ್ದೋಯ್ತು. ಯಾವಾಗಲೂ ಕೇಳೋ ಜಾಗದಲ್ಲೇ ಇರಬೇಕಾಗುತ್ತೆ ಹೊರತು ಹೇಳೋ ಅವಕಾಶನೇ ಸಿಗೋದಿಲ್ಲ. ನಿಜಾನಮ್ಮ, ಎಲ್ಲದಕ್ಕೂ ತಗ್ಗಿ ಬಗ್ಗಿ ನಡಿಬೇಕು ಅಂತ ನನಗೆ ಅರ್ಥ ಆಗುತ್ತೆ. ಆದರೆ ಅದಕ್ಕೂ ಒಂದು ಮಿತಿ ಇದೆ. ಅದನ್ನು ದಾಟಿ ನಾವು ಕೋಲೆ ಬಸವಂತರ ಎಲ್ಲದಕ್ಕೂ ತಲೆ ಅಲ್ಲಾಡಿಸ್ಕೊಂಡು ಹೋದರೆ ಅವ್ರಿಗೆ ಸದರ ಆಗ್ಬಿಡ್ತೀವಿ. ಸದ್ಯಕ್ಕೆ ನಮಗೆ ಬೇಕಾದ ಕೆಲಸ ಆಗೋ ಹಕ್ಕು ಕಾಣಿಸಿದ್ರು ಅದ್ರ ಪರಿಣಾಮ ಆಗೋದು ಆರ್ತಿ ಮುಂದಿನ ಜೀವನದ ಮೇಲೆ. ನೀನು ಪರಿ ಅವ್ರ ಮನೆಗೆ ಹೋಗಿ ಮಾತಾಡ್ಕೊಂಡು ಬಂದ್ರಲ್ಲ, ಆಗ ಖಂಡಿತವಾಗಿಯೂ ಅವರು ನಿಮ್ಮ ಜೊತೆ ಗೌರವಯುತವಾಗಿ ನಡ್ಕೊಂಡಿರೋಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಇಲ್ಲಪ್ಪ, ಹಾಗೇನಿಲ್ಲ. ನಮಗೆ ನೋವಾಗುತ್ತೆ, ನಾವು ನೊಂದ್ಕೋತೀವಿ ಅಂತ ನೀವು ನಿಮ್ಮ ಬೇಜಾರನ್ನು ಮುಚ್ಚಿಟ್ಟಿದ್ದೀರಾ ಅಂತಲೂ ಗೊತ್ತಮ್ಮ. ಈಗಲೇ ಇಷ್ಟು ದರ್ಪ ತೋರಿಸೋರು ನಾವು ಎಲ್ಲದನ್ನು ಸಹಿಸ್ಕೋತೀವಿ ಅಂತ ಗೊತ್ತಾದರೆ ಮುಂದೆ ಆರತಿ ಅವ್ರ ಮನೆ ಸೊಸೆ ಆದಮೇಲೆ ಅವಳನ್ನ ಹೇಗೆ ನಡೆಸ್ಕೋಬಹುದು ಹೇಳು? ಮುಂದೆ ಆರತಿ ಕಣ್ಣೀರಲ್ಲೇ ಕೈ ತೊಳೆಯೋದು ನನಗಿಷ್ಟ ಇಲ್ಲ ಅಮ್ಮ. ನನಗೆ ಗೊತ್ತಪ್ಪ, ನೀವೇನೇ ಯೋಚನೆ ಮಾಡಿದ್ರು ಅದು ನಮ್ಮ ಒಳ್ಳೆದಕ್ಕೆ ಅಂತ. ನಿಜ ಕಂದ, ನನ್ನ ತಲೆಯಲ್ಲಿ ನೀವು ಚೆನ್ನಾಗಿರಬೇಕು ಅನ್ನೋ ಆಲೋಚನೆ ಬಿಟ್ಟು ಇನ್ನೇನು ಬರೋಲ್ಲ. ನಾನು ಏನೇ ನಿರ್ಧಾರ ಮಾಡಿದ್ರೂ ಅದು ನಿಮ್ಮ ಒಳ್ಳೆಯದಕ್ಕೇನೆ. ಸರಿಗ ಕತ್ಲೇಲಿ ಯಾಕಮ್ಮ ಕೂತಿದ್ಯಾ? ನಾನಿವತ್ತೊಂದು ಕೆಲಸ ಮಾಡಿದೆ ಡ್ಯಾಡ್. ಅದರಿಂದ ನಾನು ಏನು ಸಾಧಿಸ್ಬೇಕು ಅಂದ್ಕೊಂಡಿದ್ನೋ ಅದನ್ನು ಸಾಧಿಸ್ದೆ. ಆದರೆ ಅದ್ರ ಜೊತೆಗೆ ಸುಹಾಸಿನಿ ಆಂಟಿ ನನ್ನನ್ನು ಹೇಟ್ ಮಾಡೋ ಥರ ಮಾಡಿಕೊಂಡೆ ಅಂತ ಅನ್ನಿಸ್ತಾ ಇದೆ ಡ್ಯಾಡ್. ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಸುಹಾಸಿನಿ ನಿನ್ನನ್ನು ಹೇಟ್ ಮಾಡೋದಕ್ಕೆ ಚಾನ್ಸಸ್ಸೇ ಇಲ್ಲಮ್ಮ. ನಾನು ಅವ್ರ ಹತ್ರ ಮಾತಾಡಿದ್ದೀನಲ್ಲ, ಈಗಲೂ ಅವ್ರಿಗೆ ವಿಕ್ಕಿಗೆ ನಿನ್ನನ್ನೇ ತಂದ್ಕೋಬೇಕು ಅಂತ ಆಸೆ ಇದೆ. ಹೌದಾ ಡ್ಯಾಡ್? ಹಾಗಂತ ಅವರೇ ಹೇಳಿದ್ರಾ? ಹೌದು ಸಾರಿಕಾ. ಇದರಿಂದ ಅವ್ರು ನಿನಗೇನೋ ಫೇವರ್ ಮಾಡ್ತಾ ಇದ್ದಾರೆ ಅಥವಾ ನೀನು ಅವ್ರಿಗೆ ಫೇವ್ರೇಟ್ ಅಂತೇನೋ ಅಲ್ಲ. ಲೋ ಕ್ಲಾಸ್ ಆರ್ತಿಗಿಂತ ನೋಡೋಕ್ಕೆ ಸುಂದರವಾಗಿರೋ ಹೈ ಕ್ಲಾಸ್ ಹುಡುಗಿ ಆಗಿರೋ ನಿನ್ನನ್ನು ಅವ್ರ ಮನೆ ಸೊಸೆಯಾಗಿ ತಂದ್ಕೊಳ್ಳೋದು ಬೆಟರ್ ಅಂತ ಅವ್ರಿಗೆ ಅನಿಸಿದೆ. ವಾಟ್ ಎವರ್, ನಾನು ಅಲ್ಲಿಗೆ ಸೊಸೆ ಆಗಿ ಹೋಗಬೇಕು ಅಷ್ಟೇ. ಡ್ಯಾಡ್, ನಿಮ್ಗೇನು ಅನಿಸುತ್ತೆ? ನನ್ನ ಮತ್ತು ಆರ್ತಿ ನಡುವಿನ ಯುದ್ಧದಲ್ಲಿ ಯಾರು ಗೆಲ್ಬೋದು ಅನಿಸುತ್ತೆ? ನಿನ್ನ ಮನಸ್ಸಿನ ಮಾತು ಕೇಳಿ ನೀನು ಅಂದ್ಕೊಂಡಾಗೆ ಪ್ಲ್ಯಾನ್ ನಡೆಸ್ತಾ ಹೋದರೆ ಗೆಲ್ಲೋದು ನೀನೇನಮ್ಮ. ಇದರಲ್ಲಿ ಯಾವುದೇ ಅನುಮಾನನೂ ಇಲ್ಲ ಅಲ್ವಾ? ಕರೆಕ್ಟು. ಎಸ್, ಹಾಗೆ ಮಾಡ್ತೀನಿ. ಅವಿ, ದಾರಿಲಿ ಬರ್ತಾನೆ ನಿನ್ನನ್ನು ತರಾಟೆಗೆ ತಗೋಬೇಕು ಅಂದ್ಕೊಂಡೆ. ಎಷ್ಟು ದಿನ ಆಯ್ತು ನೀನು ನೋಡಿ? ದಿನ ಅಲ್ಲ, ವರ್ಷನೇ ಆಗೋಯ್ತು ಅನ್ಸುತ್ತೆ ಅಲ್ವಾ? ಅಲ್ಲ ಕಣೆ, ನಾಡಿದ್ದು ಮದುವೆ ಇಟ್ಕೊಂಡು ನೆನ್ನೆ ಕಾಲ್ ಮಾಡಿದ್ಯಲ್ಲ, ನನ್ನನ್ನು ಮರ್ತುಬಿಟ್ಯಾ ಹೆಂಗೆ?
ಅಯ್ಯೋ ಇಲ್ಲ ಕಣೆ, ನಾವು ನನ್ನ ಸ್ಕೂಲ್ ವಾಟ್ಸಪ್ ಗ್ರೂಪಲ್ಲೇ ಇರಲಿಲ್ಲ. ಸಂಜೀವ್ ಆ್ಯಡ್ ಮಾಡಿದ ಮೇಲೆ ನಿನ್ನ ನಂಬರ್ ಹುಡುಕಿದ್ದು ನಾನು. ನಂಬರ್ ಸಿಕ್ಕಿದ ಮೇಲೆ ಮೆಸೇಜ್ ಮಾಡಿದೆ, ಡೈರೆಕ್ಟ್ ಕಾಲ್ ಮಾಡಿದ್ದೀನಿ ಗೊತ್ತಾ. ಕಾಲ್ ಮಾಡಿ ಬದುಕೊಂಡೆ. ಅಪ್ಪಿ ತಪ್ಪಿ ವಿಷಯ ಹೇಳ್ದೆ ಮದುವೆ ಆಗಿ ಸೊಂಟದ ಮೇಲೆ ಮಗು ಹೊತ್ಕೊಂಡು ನನಗೆ ಸಿಕ್ಕಿದಿದ್ರೆ ಊರೆಲ್ಲ ಅಟ್ಟಾಡ್ಸ್ಬಿಡ್ತಿದ್ದೆ. ನೀನು ಬಿಡು, ಹಾಗೆ ಮಾಡೋಳೆ. ಅದು ಬಿಟ್ಟಾಕು. ಅಪ್ಪ ಅಮ್ಮ ಎಲ್ಲ ಚೆನ್ನಾಗಿದ್ದಾರಾ? ಯಾಕೆ, ಏನಾಯ್ತೆ? ಅಪ್ಪ ಅಮ್ಮನ ದೂರ ಮಾಡಿಕೊಂಡು ಮದುವೆ ಆಗ್ತಿದ್ದೀವಿ ಕಣೆ. ಹೌದಾ? ಅಂದರೆ ನಿಂದು ಲವ್ ಮ್ಯಾರೇಜಾ? ನಿಂದು ಅಂದರೆ ಇನ್ಯಾರ್ದು? ನೀನು ಏನಾದರೂ? ಅಯ್ಯೋ ನಾನಲ್ವೇ, ನಮ್ಮ ಅಕ್ಕಂದು. ಈಗ ಮದುವೆ ಫಿಕ್ಸ್ ಆಗ್ತಿದೆ. ಇಷ್ಟಾಗೋದಕ್ಕೆ ಏನೇನು ಡ್ರಾಮಾ ಆಯಿತು ಅಂತೀಯ? ಅದು ಬಿಡು, ನೀನು ಹುಡುಗಿ ಯಾರು? ಏನು ಮಾಡ್ಕೊಂಡಿದ್ದಾರೆ? ಶ್ರೀವತ್ಸ ಅಂತ ನಮ್ಮ ಸಂಬಂಧಿಕರೇ. ಆದ್ರೆ ಏನು ಮಾಡೋದು, ನಮ್ಮನೆಗೂ ಅವ್ರ ಮನೆಗೂ ಆಗ್ಬರಲ್ಲ. ನಿನಗೆ ಗೊತ್ತಲ್ವಾ, ಕೆಲವು ಹಳ್ಳಿ ಕಡೆ ಇರುತ್ತಲ್ಲ ಹಳೆ ದ್ವೇಷ. ಹೌದಾ? ಛೇ, ಹಾಗಾದ್ರೆ ನಿನ್ನ ಮದುವೆಲೂ ಬೇಜಾನ್ ಡ್ರಾಮಾ ಇದೆ ಅನ್ನೋ. ಹುಡುಗ ಹೇಗೆ, ಏನು ಕೆಲಸ? ಅವ್ರ ಮನೇಲಿ ನಿನ್ನ ಬಗ್ಗೆ ಒಳ್ಳೆ ಒಪಿನಿಯನ್ ಇದೆಯಾ? ಇಲ್ಲೇ ಬ್ಯಾಂಗ್ಳೂರಲ್ಲೇ ಒಂದು ಕಂಪ್ನಿಲಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದಾನೆ. ಸಾಧು ಪ್ರಾಣಿ, ಸ್ವಲ್ಪ ಬೋರಿಂಗ್ ಅಷ್ಟೇ, ಬಟ್ ಹಾರ್ಟ್ಲಿ ತುಂಬ ಒಳ್ಳೆಯವನು. ಅವನಿಗೆ ಅವ್ನ ಬಾಸ್ ಅಂದರೆ ದೇವ್ರಿದ್ದಂಗೆ. ಅವ್ನ ಬಾಸ್ ಹೇಳಿದೆ ವೇದವಾಕ್ಯ. ಲೇ, ನನಗೆ ನಿನ್ನ ಹುಡುಗನ ಪರಿಚಯನೇ ಇಲ್ಲ ಅಂಥದ್ರಲ್ಲಿ ಅವ್ರ ಬಾಸ್ ವಿಚಾರ ಯಾಕೀಗ? ಯಾಕೆ ಅಂದರೆ ನನ್ನನ್ನು ಮೀಟ್ ಮಾಡೋಕ್ಕೆ ಶ್ರೀವತ್ಸ ಅವ್ರ ಬಾಸ್ನ ಕರ್ಕೊಬರ್ತಿದ್ದಾರೆ, ಅದಕ್ಕೆ. ನೀನು ಅವ್ರ ಬಾಸ್ನ ಟಿ ವಿಲಿ ನೋಡಿರ್ತೀಯ. ಹುಡುಗಿರ್ ಕಂಡ್ರೆ ಆಗಲ್ಲ ಅಂತಿರ್ತಾರೆ ಯಾವಾಗ. ಸರಿಯಾಗಿ ಸಿಕ್ಕಾಕೊಂಡೆ. ಖೇಲ್ ಖತಮ್, ನಾಟಕ್ ಬಂದ್. ಈ ಶುಂಠಿ ಶಂಕರ ಯಾಕೆಲ್ಲ ಕಡೆ ನನಗೆ ತಗ್ಲಾಕೋತಾನೆ? ಇಲ್ಲ ನಾನೇ ಅವನಿಗೆ ತಗ್ಲಾಕೋತೀನ? ಹೊರಗೋಗೋ ಆಗಿಲ್ಲ ಅಂತ ಸ್ಟ್ರಿಕ್ಟಾಗಿ ಬರೀ ಹೇಳಿದಾನೆ. ಹೇಗಿದ್ರು ಗೊತ್ತಾಗಲ್ಲ ಅಂದ್ಕೊಂಡು ಇಲ್ಲಿಗೆ ಬಂದರೆ ಅವನು ಬರಬೇಕಾ? ಕರ್ಮ ಕರ್ಮ, ಈ ಕೋಇನ್ಸಿಡೆನ್ಸ್ ಎಲ್ಲ ನನಗೆ ಯಾಕಾಗುತ್ತೋ. ಬಜ್ರಂಗಿ, ನೀನೇ ಗತಿ. ಸರ್, ಇವಳೇ ನನ್ನ ಮದುವೆ ಆಗ್ತಾರ ಹುಡುಗಿ, ಪವಿತ್ರ ಅಂತ. ಪವಿತ್ರ, ನಾನು ಯಾವಾಗಲೂ ಹೇಳ್ತಿದ್ನಲ್ಲ ನಮ್ಮ ಬಾಸ್ ಅಂತ, ಇವರೇ ವೇದಾಂತ್ ಸರ್. ಹಾಯ್. ನಮಸ್ಕಾರ. ನಮಸ್ಕಾರ. ಶ್ರೀವತ್ಸ, ನಿನಗೂ ನನ್ನ ಫ್ರೆಂಡ್ನ ಪರಿಚಯ ಮಾಡಿಸ್ಬೇಕು. ಅವಳೇ ನನ್ನ ಫ್ರೆಂಡ್. ಇವಳೆಲ್ಲೋದ್ಲು? ಯಾರು ಪವಿ? ಶ್ರೀವತ್ಸ ಪಕ್ಕ ಲೂಸ್ನ ಕಟ್ಕೋತಿದ್ದಾನೆ. ಶ್ರೀವತ್ಸ, ಒಂದು ನಿಮಿಷ. ಇಲ್ಲೇನೇ ಮಾಡ್ತಿದೀಯಾ? ಬಾರೆ ಆಚೆ. ಸಡನ್ ಆಗಿ ನಿಂಗೇನೆ ಆಯ್ತು? ಬಾ. ಸುಮ್ಮನೆ ನಾನು ಇಲ್ಲೇ ಇರ್ತೀನಿ. ನಿಂಗೇನು ತಲೆ ಕೆಟ್ಟಿದ್ಯೇನೆ? ಅಯ್ಯೋ ಬಾ ನೀನು.